ಸರ್ವ ದಾರ್ಶನಿಕರ ಜಯಂತಿಯು ಸರ್ವಜನರ ವೇದಿಕೆಯೊಂದಿಗೆ ಅನುಭವ ಮಂಟಪದ ಕಲ್ಪನೆಯಾಗಿದೆ. ಶಾಸಕ ಸಿಬಿ ಸುರೇಶ್ ಬಾಬು ಚಿಕ್ಕನಾಯಕನಹಳ್ಳಿ ಅನ್ನೊಂದು ನವೆಂಬರ್ 26ರಂದು ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಸಮರ್ಪಣಾ ದಿನದಂದು ಸರ್ವ ದಾರ್ಶನಿಕರ ಜಯಂತಿಯನ್ನ ಒಂದೇ ವೇದಿಕೆಯಲ್ಲಿ ಆಚರಿಸಲು ತೀರ್ಮಾನಿಸಿರುವುದು ಎಲ್ಲಾ ಸಮುದಾಯದವರನ್ನ ಒಳಗೊಂಡ ಬಸವಣ್ಣನವರ ಅನುಭವ ಮಂಟಪದ ಕಲ್ಪನೆಯಾಗಿದೆ. ಈ ಕಾರ್ಯಕ್ರಮ ಇತಿಹಾಸ ಪುಟಗಳಲ್ಲಿ ಸೇರಲಿದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಮಂಗಳವಾರ ನಡೆದ ಸರ್ವ ದಾರ್ಶನಿಕರ ಜಯಂತಿ ಆಚರಣಾ ಸಮಿತಿಯ ಕಾರ್ಯದರ್ಶಿಗಳು ಹಾಗೂ ಎಲ್ಲಾ ಸಮುದಾಯದ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಜಾತಿ ವ್ಯವಸ್ಥೆಗಳ ಅಡಿಯಲ್ಲಿ ಮೀಸಲಾತಿ, ಒಳ ಮೀಸಲಾತಿ ಎನ್ನುವಂತಹ ಈ ಕಾಲಘಟ್ಟದಲ್ಲಿ ನಾವು ಮತ್ತು ನಮ್ಮ ದೇಶ ಕಂಡಂತಹ 53 ಮಹನೀಯರ ಜಯಂತಿಗಳನ್ನ ಒಂದೇ ವೇದಿಕೆಯಲ್ಲಿ 33 ಸಮುದಾಯದವರನ್ನ ಒಳಗೊಂಡಂತೆ ಆಚರಿಸಲು ತೀರ್ಮಾನಿಸಿದಂತೆ ನವೆಂಬರ್ 26ರಂದು ಬೆಳಗ್ಗೆ 9 ಗಂಟೆಗೆ ಆಡಳಿತ ಸೌಧದ ಮುಂಭಾಗ ಗಾಂಧೀಜಿಯವರ ಹಾಗೂ ಅಂಬೇಡ್ಕರ್ ಅವರ ಕಂಚಿನ ಪುತ್ಥಳಿಗಳ ಅನಾವರಣ ಹಾಗೂ ಎಲ್ಲಾ ಮಹನೀಯರ ಭಾವಚಿತ್ರಗಳ ಮೆರವಣಿಗೆಯೊಂದಿಗೆ ಸಿದ್ಧಗಂಗಾ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಎಲ್ಲಾ ಸಮುದಾಯಗಳ ಮಠಾಧೀಶರುಗಳು, ಗುರುಗಳು, ರಾಜ್ಯ ಮಂತ್ರಿಗಳು, ಮುಖಂಡರುಗಳು ಹಾಗೂ ಸರ್ವ ಜನಾಂಗಗಳ ಎಲ್ಲಾ ಜನರೊಂದಿಗೆ ನಡೆಯಲಿದ್ದು, ನಂತರ ವೇದಿಕೆಯ ಕಾರ್ಯಕ್ರಮ ನಡೆಯಲಿದ್ದು, ಈ ಸಂದರ್ಭದಲ್ಲಿ ಎಲ್ಲಾ ದಾರ್ಶನಿಕರ ಮಾಹಿತಿಗಳನ್ನ ಒಳಗೊಂಡಂತಹ ಸುಮಾರು 500 ಪುಟಗಳ ವಿಶೇಷ ಗ್ರಂಥವನ್ನ ಹಾಗೂ ಎಲ್ಲಾ ಜನಾಂಗದ ಮಠಾಧೀಶರುಗಳು ದಿವ್ಯವಾಣಿಯ ಸಂದೇಶಗಳನ್ನ ಒಳಗೊಂಡಂತಹ ಪುಸ್ತಕವನ್ನ ನಮ್ಮ ಕ್ಷೇತ್ರದ ಹಿರಿಯ ಸಾಹಿತಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ರಾಜ್ಯದ ಆಯ್ದ ಕೆಲವು ಬರಹಗಾರರಿಂದ ಬರೆಸಿದ್ದು, ಈ ಪುಸ್ತಕವನ್ನ ನಾಡಿನ ಪ್ರಸಿದ್ಧ ಕವಿಗಳಾದ ಅಂಪನ ಇವರಿಂದ ಬಿಡುಗಡೆಯನ್ನ ಮಾಡಲಾಗುವುದು. ಈ ಕಾರ್ಯಕ್ರಮವು ಪಕ್ಷಾತೀತವಾಗಿ, ರಾಜಕೀಯೇತರವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಒಂದೇ ಎಂಬ ಭಾವನೆಯನ್ನ ಮೂಡಿಸುವುದಾಗಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಂತ್ರಿಗಳು, ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರುಗಳನ್ನ ಆಹ್ವಾನಿಸಲಾಗುವುದು. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ಜನಾಂಗದವರು ಆಗಮಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಉಪ್ಪಾರ ಸಮಾಜದ ಹನುಮಂತಪ್ಪ, ಬರೀ ಜನ ಸಮುದಾಯದ ಚಂದ್ರಶೇಖರ್, ನಿವೃತ್ತ ತಹಸೀಲ್ದಾರ್ ಲಕ್ಷ್ಮಣಪ್ಪ, ದಲಿತ ಮುಖಂಡ ತೀರ್ಥಪುರ ಕುಮಾರ್, ವೈಷ್ಣವ ಸಮಾಜದ ಶ್ರೀನಿವಾಸ್ ಸೇರಿದಂತೆ ಇತರರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಪುರಂದರ ಕೆ, ಇಒ ದೊಡ್ಡಸಿದ್ದಯ್ಯ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸಿಂಗದಹಳ್ಳಿ ರಾಜಕುಮಾರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಂಜುಳಮ್ಮ, ಲೋಲ್ಕಬಾಯಿ, ಬಿಇಒ ಕಾಂತರಾಜು ಸೇರಿದಂತೆ ಮುಂತಾದವರು ಇದ್ದರು. ವಿಭಿನ್ನವಾಗಿ ನಾವೆಲ್ಲರೂ ಕೂಡ ಒಂದು ಆಲೋಚನೆ ಇಟ್ಕೊಂಡು ಸಮಾಜದ ಸುಧಾರಕರು, ದಾರ್ಶನಿಕರಾದಂಥ ಎಲ್ಲ ಮಾನ್ಯರನ್ನು ಕೂಡ ಇವತ್ತು ಒಂದೇ ವೇದಿಕೆಯಲ್ಲಿ ಕಾಣಬೇಕು ಅಂತಕ್ಕಂಥ ಮನಸ್ಥಿತಿ ನಾವು ಎಲ್ಲ ಸಮಾಜದವರು ಕೂಡ ಸೇರಿಕೊಂಡು ಸುಮಾರು 50 ದಾರ್ಶನಿಕರ ಜಯಂತಿ, 33 ಜಾತಿ ಒಳಪಟ್ಟಂಥ ಎಲ್ಲ ದಾರ್ಶನಿಕರು ಕೂಡ ಒಟ್ಟಿಗೆ ಒಂದೇ ಸರ್ವ ದಾರ್ಶನಿಕರ ಜಯಂತಿ ಮಾಡಬೇಕು ಅಂತಕ್ಕಂಥ ಉದ್ದೇಶ ಸುಮಾರು ಹಲವಾರು ತಿಂಗಳಿಂದ ನಾವೆಲ್ಲ ರೂಪುರೇಷೆ ಮಾಡಿಕೊಂಡು ಇವತ್ತು ಹೊರಟಿದ್ದೇವೆ. ಇನ್ನೇನು ಕಾಲ ಹತ್ತಿರ ಬರ್ತಾ ಇದೆ. ನವೆಂಬರ್ 26 ಅಂತಕ್ಕಂಥ ಒಂದು ದಿನಾಂಕವನ್ನು ನಾವೆಲ್ಲರೂ ಕೂಡ ನಿಗದಿ ಮಾಡಿಕೊಂಡಿದ್ವಿ. ಆ ದಿನಾಂಕದ ವಿಶೇಷತೆಯನ್ನು ಕೂಡ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅವತ್ತು ಸಂವಿಧಾನ ಸಮರ್ಪಣೆಯಾದ ದಿನ. ಆ ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನವನ್ನು ರಚನೆ ಮಾಡಿದ್ರು ಅದನ್ನು ಸಮರ್ಪಣೆ ಮಾಡಿದಂಥ ದಿನ ನವೆಂಬರ್ 26. ಆ ದಿನಾಂಕನ ನಾವೆಲ್ಲರೂ ಕೂಡ ನಿಗದಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಒಪ್ಪಿ ಆ ದಿನಾಂಕ, ಯಾಕೆಂದರೆ ಒಬ್ಬರು ದಾರ್ಶನಿಕರ ಜಯಂತಿ ದಿವಸ ಮಾಡೋಕ್ಕೆ ಹೋದರೆ ಮತ್ತೊಬ್ಬರಿಗೆ ಭಿನ್ನಾಭಿಪ್ರಾಯ ಆಗಬಾರ್ದು ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಸರ್ವ ದಾರ್ಶನಿಕರ ಜಯಂತಿಯನ್ನು ನವೆಂಬರ್ 26 ಸಂವಿಧಾನ ಸಮರ್ಪಣೆ ದಿನ ಮಾಡಲಿಕ್ಕೆ ಹೋಗಿದ್ವಿ. ಆ ದಿನಾಂಕ ಇನ್ನೇನು ಕೆಲವೇ 15 ದಿವಸ ಇರೋದ್ರಿಂದ ಇವತ್ತು ಈ ಕಾರ್ಯಕ್ರಮ ಇವತ್ತು ಚಿಕ್ಕನಾಯಕನಹಳ್ಳಿನಲ್ಲಿ ನಡೀತದೆ. ಅದರಲ್ಲಿ ಬರ್ತಕ್ಕಂಥ ಎಲ್ಲ ಅತಿಥಿಗಳನ್ನ ಈಗಾಗಲೇ ಎಲ್ಲ ಸಮಾಜದವರು ಕೂಡ ಸೇರಿಕೊಂಡು ತೀರ್ಮಾನ ಮಾಡಿದ್ದೇವೆ. ಒಂದು ನಾವು ತಗೊಂಡಂಥ ತೀರ್ಮಾನಗಳು ಹೇಗಿದೆ ಅಂದರೆ, ಎಲ್ಲ ಸಮಾಜದಿಂದಲೂ ಕೂಡ 3 ಜನನ ಆಯ್ಕೆ ಮಾಡ್ಕೊಂಡಿದ್ವಿ. ಅಲ್ಲಿಯ ಯಾರಾದರೂ ಕೂಡ ಜನಪ್ರತಿನಿಧಿಗಳಾಗ್ಬೋದು, ಅಲ್ಲಿಯ ಪ್ರಮುಖ ಪೂಜ್ಯರು ಯಾರು ಆ ಸಮಾಜದವರಿದ್ದರೆ ಅವ್ರನ್ನ, ಮತ್ತು ಅಲ್ಲಿಯ ಸಾಹಿತಿಗಳು ಯಾರು ಇದ್ದರೆ ಅವ್ರನ್ನ 3 ಜನರು ಕೂಡ ಒಗ್ಗೂಡಿದಂಥ ಒಂದು ತೀರ್ಮಾನಗಳನ್ನ ಎಲ್ಲ ಜನಾಂಗದವರು ಸೇರಿಕೊಂಡು ತಗೊಂಡಿರೋದ್ರಿಂದ ಖಂಡಿತ ಆ ನಿಟ್ಟಿನಲ್ಲೇ ಇವತ್ತು ಇನ್ವಿಟೇಷನ್ ಎಲ್ಲ ಕೂಡ ಆಗ್ತದೆ.
ಇದಕ್ಕೆ ಜಿಲ್ಲಾ ಮಂತ್ರಿಗಳು ಮತ್ತು ಎಲ್ಲ ಇದು ಸರ್ಕಾರದ ವತಿಯಿಂದಲೇ ಕೂಡ ಜಿಲ್ಲಾ ಮಂತ್ರಿಗಳು ಎಲ್ಲರೂ ಕೂಡ ಬರ್ತಾರೆ. ಅವತ್ತಿನ ವಿಶೇಷ ಒಂದು ಏನು ಮಾಡ್ತಾ ಇದ್ದೀವಿ ಅಂದರೆ ತಾಲೂಕಿನಲ್ಲೂ ಕೂಡ ಒಂದು ಒಳ್ಳೆಯ ಅಂಬೇಡ್ಕರ್ ಅವ್ರ ಪುತ್ಥಳಿ ಇಲ್ಲ ಅಂತಕ್ಕಂಥದ್ದನ್ನ ಅರ್ತು ನಾವೆಲ್ಲ ಇವತ್ತು ಕಂಚಿನ ಪುತ್ಥಳಿಯನ್ನು ತಾಲೂಕು ಆವರಣ ಕಚೇರಿ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಂಚಿನ ಪುತ್ಥಳಿ ಜೊತೆಗೆ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂಥ ಮಹಾತ್ಮ ಗಾಂಧಿಯವರ ಪುತ್ಥಳಿ ಎರಡನ್ನೂ ಕೂಡ ಅವತ್ತೇ ಕೂಡ ಅನಾವರಣ ಮಾಡಿಸುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ.